ರನ್ನರ್ ವಿಚಾರಕ್ಕೆ ಬಂದಾಗ ನೀವು ಇದನ್ನ ಹೇಳಿದ್ರಲ್ಲ, ಇವಾಗ ಅದೇನೋ ಸರಿಯಾಗಿ ಇದಾಗ್ತಿಲ್ಲ, ಅವ್ರ ಕಡೆಯಿಂದ ಬರ್ತಿಲ್ಲ. ಇಲ್ಲ ನೀಟಾಗಿ ಹೇಳ್ಬಿಟ್ರು ಓರಿಗಳು ಕರ್ಸಕ್ಕಾಗಲ್ಲ ಅಂತ. ಅದಕ್ಕೆ ನಾನು ಹೇಳ್ದಲ್ಲ 2 ಲಕ್ಷ ರೂಪಾಯಿ ಈ ಸಲ ಅನೌನ್ಸ್ ಮಾಡಿರೋ ಕಾರಣಕ್ಕೆ 2 ಲಕ್ಷ ಕೊಡ್ತೀನಿ. ಬರೋ ಸಲಿಂದ ಸ್ಟಾರ್ಟಿಂಗ್ ಇಂದಾನೆ ಅವ್ರ ಜೊತೆ ಮಾತಾಡ್ಕೊಂಡು 10 ಲಕ್ಷ ರನ್ನರ್ ಅಪ್ ನನ್ನ ಕಡೆಯಿಂದ ಇರ್ತೈತೆ. ಹೊರ್ತೂರು ಸಂತೋಷ್ ಕಡೆಯಿಂದ ಬಿಗ್ ಬಾಸ್ ರನ್ನರ್ ಅಪ್ಗೆ ಪ್ರತಿ ಸೀಸನ್ಗೂ ಸುದೀಪ್ ಅಣ್ಣವರು ಇರೋವರೆಗೂ ಕೊಡ್ತೀನಿ ನಾನು. ಸುದೀಪ್ ಅಣ್ಣ ಅವ್ರು ಇರೋವರೆಗೂ ಕೊಡಬೇಕು. ಹೌದು, ನೆಕ್ಸ್ಟ್ ಯಾರು ಬಂದ್ರು ನೋಡೋಣ. ಬಿಗ್ ಬಾಸ್ ಫ್ಯಾನ್ ನಾನು, ಯಾಕಂದ್ರೆ ಅಲ್ಲದ್ದು ಅನ್ನದ ಋಣ ಐತೆ. ಆಮೇಲೆ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಏನಂತೀರಾ, ಅಲ್ಲಿ ಸಿಕ್ಕೋ ಏನನ್ನೋದು ಅದು ಏನೋ ಅಂತಾರಲ್ಲ, ಇವರೇನೆ ಸ್ಪೇಸ್ ತಗೊಂತಾರೆ, ಏನೋ ಕ್ಯಾಮ್ರಾಗಳು ಅದು ಇದು ಅಂತಾರಲ್ಲ, ಕಂಟೆಂಟ್ಗಳು ಅದು ಇದು ಅಂತ. ಅಡ್ವರ್ಟೈಸಿಂಗ್ ಅಲ್ಲ ಅದು ನಂಬರ್ 1 ಅಂತ ನಾನು ತಿಳ್ಕೊಂತೀನಿ ಅಲ್ವಾ. ಅವಾಗಲೂ ಏನಾದ್ರು ಕಂಡೀಷನ್ ಹಾಕ್ತೀರಾ ಅಣ್ಣ, ನಮ್ಮ ಓರಿಗಳು ಹೋಗ್ಬೇಕು ಒಳಗಡೆ ಅಂತ, ಅಥವಾ ಚಾನ್ಸಸ್ ಇದ್ರೆ ಕರ್ಕೊಳ್ಳಿ ಓರಿಗಳು, ಇಲ್ಲ ಅದ್ರದ್ದೊಂದು ಪ್ರೋಮೋ ತರ ಒಂದು ವಿಡಿಯೋನ ಒಂದು ಅದ್ರದ್ದು ಮಾಹಿತಿ ಕೊಡೋದು ಒಂದಿನ ಹಾಕ್ಲಿ, ತಪ್ಪೇನಿಲ್ಲ ಅಲ್ಲ. ಬಹುಶಃ ಅಷ್ಟರಲ್ಲಿ ನೀವು ರೇಸ್ ಕೂಡ ಮಾಡಿರ್ತೀರಾ. ಹೌದು, ಅದ್ರ ಬಗ್ಗೆ ವಿಡಿಯೋಗಳು ಅದೇನ ಅಲ್ಲ ಮಾಡ್ತಾರೆ ಆಬ್ವಿಯಸ್ಲಿ. ಯಾಕಂತಂದ್ರೆ ಸ್ಪಾನ್ಸರ್ಶಿಪ್ ಅಂತ ಅಂದವಾಗ ಸ್ಪಾನ್ಸರ್ಶಿಪ್ ಕಡೆಯಿಂದ ಏನಾದ್ರೂ ಒಂದು ಅವ್ರು ಮಾಡ್ಲೇಬೇಕು, ಅದು ಧರ್ಮ ಅಲ್ವಾ. ಅಡ್ವರ್ಟೈಸಿಂಗ್ ಅಂದ್ರೇನೆ ಅಷ್ಟು, ಹೌದಾ ಇಲ್ಲ ಮಾಡ್ತಾರೆ. ಅದ್ರ ಬಗ್ಗೆ ಏನಿಲ್ಲ, ಕೂತ್ ಮಾತಾಡ್ಬೇಕಣ್ಣ. ಸುಮ್ಮನೆ ನಾವು ಇದು ಈ ಸಲ ನಾನು ಅನೌನ್ಸ್ಮೆಂಟ್ ಕೊಟ್ಟಿದ್ದು ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ನಮ್ಮ ಕಡೆಯಿಂದನೂ ತಪ್ಪೈತೆ, ಕರೆಕ್ಟಾ. ನಾವು ಸ್ಟಾರ್ಟಿಂಗ್ ಇಂದಾನೆ ಇಬ್ರು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರೋದು ಅಲ್ವಾ. ಆ ಕಾರಣಕ್ಕೇನೇನೆ ಮಾತು ಹೊರಗಡೆ ಬಂದ್ಬಿಟ್ಟದೆ, ಮಾತು ನಡ್ಕೊಬೇಕು. 2 ಲಕ್ಷ ರನ್ನರ್ ಅಪ್ಗೆ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಸೀಸನ್ ಇಂದ 10 ಲಕ್ಷ ರನ್ನರ್ ಅಪ್ಗೆ ಗ್ಯಾರಂಟಿ. ಏನನ್ನ ನಮ್ದು ಹಾಕ್ತಾರೆ, ಇಲ್ಲ ಒಳಗಡೆ ಇವಾಗೆಲ್ಲ ಸ್ಪಾನ್ಸರ್ಶಿಪ್ ಫೋಟೋಗಳು ಹಾಕ್ದಂಗೆ ಹಿಂಗೆ ಹಳ್ಳಿಕಾರ್ ಹೊರ್ತೂರು ಸಂತೋಷ್ ಕಡೆಯಿಂದ ಅಂದ್ಬಿಟ್ಟು ನಮ್ದು ಹಳ್ಳಿಕಾರ್ ಎತ್ತದು ಒಂದು ಓರಿದು ಒಂದು ಹಸುದು ಒಂದು ಫೋಟೋ ಹಾಕಿದ್ರೆ ದಿನ ಅಲ್ಲಿ ನೋಡ್ತಾ ಇದ್ರೆ ಅವ್ರು ಈಚೆ ಬಂದ್ರೆ ಕಂಟೆಸ್ಟೆಂಟ್ ಇದೇ ಹಳ್ಳಿಕಾರ್ ಅಂತ ಗುರ್ಸ್ತಾರಲ್ಲ. ಆಮೇಲೆ ಅಲ್ಲಿ ಕೆಲವ್ರು ನೋಡಕ್ ಆಗದಿರೋ ಇರೋರು ಕೂಡ ಫೋಟೋನಲ್ಲಿ ನೋಡಿದಾಗ ಕೂಡ ನೋಡ್ತಾರೆ. ನನಗೆ ಅಷ್ಟೇ ಬೇಕಾಗಿರೋದು, ಆ ಪರಮಾತ್ಮನ ಮೇರಿಬೇಕು ಅಷ್ಟೇ. ಈಗ ಅದಕ್ಕೆ ಸ್ವಂತ ದುಡ್ಡು ಖರ್ಚು ಮಾಡೋದಕ್ಕೆ ರೆಡಿ ಇದ್ದೀರಾ? 100% ಅಣ್ಣ. ಇವತ್ತು ನಮ್ಗೆ ಏನೇನು ನಮ್ಗೆ ಬಂದದೆ ಷೇರು ಪಾವು ಚಟಾಕಲ್ ನಮ್ಮ ಅಜ್ಜಿಯವರು 500 ಕಾಲ ಹಾಕಿ ಕೆಲವು ಜಮೀನುಗಳು ಕೊಂಡಿರೋದು. ಇವತ್ತು ಕೋಟಿಗಳ ಬೆಲೆ ಬಾಳ್ತವೆ. ಆ ಯಪ್ನವ್ರು ಸೇವೆ ಮಾಡಕ್ ನಾನು ಯಾವತ್ತೂ ರೆಡಿ, ಯಾವತ್ತೂ ಹಿಂಗೆ ಅನ್ಬೇಕು. ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ, ಕರೆಕ್ಟಾ. ಅನ್ನ ಹಾಕಿದ ಮನೆ ಕೆಟ್ಟಿರೋದು ಇತಿಹಾಸದಾಗಿಲ್ಲ, ಗೊಬ್ಬರ ಚೆಲ್ಲಿರೋ ಹೊಲ ಯಾವತ್ತೂ ಇಳುವರಿ ಕಮ್ಮಿ ಆಗಿರೋದು ಇತಿಹಾಸದಾಗಿಲ್ಲ, ಕರೆಕ್ಟಾ. ಆಗ ಅನ್ನ ಹಾಕಿದ ಮನೆ ಗೊಬ್ಬರ ಚೆಲ್ಲಿದ್ವಲ್ಲ ಯಾವತ್ತೂ ಕೆಡಲ್ಲ.